Hello everyone. So in today's class we are going to learn about subtypes of tenses. ಕಾಲಗಳ ಉಪಪ್ರಕಾರಗಳು ಇದರ ಬಗ್ಗೆ ಕಲಿಯೋಣ. So first one here is the simple past tense, ಸರಳ ಭೂತಕಾಲ. Okay. So the simple past tense in English, it is used to represent an action or event that took place in the past. ಓಕೆ ಸೊ ಹಿಂದೆ ನಡೆದ ಕ್ರಿಯಾ ಘಟನೆಯನ್ನು ಪ್ರತಿನಿಧಿಸಲು ನಾವು ಈ ಸರಳ ಭೂತಕಾಲವನ್ನು ಯೂಸ್ ಮಾಡ್ತೀವಿ. ಓಕೆ ವಿತ್ ಮೆನಿ ವರ್ಬ್ಸ್ ದ ಸಿಂಪಲ್ ಪಾಸ್ಟ್ ಟೆನ್ಸ್ ಇಸ್ ಫಾರ್ಮ್ ಬೈ ಆ್ಯಡಿಂಗ್ ಇ ಡಿ ಆರ್ ಡಿ ಟು ದ ಎಂಡ್ ಆಫ್ ದ ಬೇಸ್ ವರ್ಡ್. ಇ ಡಿ ಅಥವಾ ಡಿ ಅನ್ನು ಸೇರಿಸುವ ಮೂಲಕ ನಾವು ಈ ಸರಳ ಭೂತಕಾಲ ಅಥವಾ ಸಿಂಪಲ್ ಪಾಸ್ಟ್ ಟೆನ್ಸ್ ರೂಪುಗೊಳ್ಳುತ್ತದೆ. ಓಕೆ, ಒಂದು ಮೂಲ ಕ್ರಿಯಾಪದದ ಕೊನೆಯಲ್ಲಿ ಇ ಡಿ ಅಥವಾ ಡಿ ಅನ್ನು ಸೇರಿಸುವ ಮೂಲಕ ಸರಳ ಭೂತಕಾಲವು ರೂಪುಗೊಳ್ಳುತ್ತವೆ. ಓಕೆ, ಸೊ ವಿತ್ ಮೆನಿ ವರ್ಬ್ಸ್ ದ ಸಿಂಪಲ್ ಪಾಸ್ಟ್ ಟೆನ್ಸ್ ಇಸ್ ಫಾರ್ಮ್ ಬೈ ಆ್ಯಡಿಂಗ್ ಆನ್ ಇ ಡಿ ಆರ್ ಡಿ ಟು ದ ಎಂಡ್ ಆಫ್ ದ ಬೇಸ್ ವರ್ಡ್. Got it? So it's clear with simple past tense. Okay, now structural formula in simple past tense is subject plus verb in the past form. ಸೊ ಇಲ್ಲಿ ರಚನಾತ್ಮಕ ಸೂತ್ರ ಸಬ್ಜೆಕ್ಟ್ ಪ್ಲಸ್ ಹಿಂದಿನ ರೂಪದ ಕ್ರಿಯಾಪದ ಅಂದರೆ ವರ್ಬ್ ಇನ್ ದ ಪಾಸ್ಟ್ ಫಾರ್ಮ್ನ ನಾವು ಇಲ್ಲಿ ನೋಡಬಹುದು. ಓಕೆ, ಈಗ ಫಸ್ಟ್ ಎಕ್ಸಾಂಪಲ್, ಯು ಸ್ಪೋಕ್ ರಿಯಲಿ ವೆಲ್. ಸ್ಪೋಕ್ ಅಂತ ಹೇಳೋದು ಒಂದು ಪಾಸ್ಟ್ ಫಾರ್ಮ್ ಆಫ್ ವರ್ಬ್. ಅದು ಸ್ಪೀಕ್ ಅಂತ ಹೇಳುವಾಗ ಅದು ಪ್ರೆಸೆಂಟ್ ಫಾರ್ಮ್ ಇರುತ್ತೆ, ಸ್ಪೋಕ್ ಅನ್ನುವಾಗ ಅದು ಪಾಸ್ಟ್ ಫಾರ್ಮ್. ಓಕೆ, ಸೊ ಸ್ಪೋಕ್ ಇಸ್ ಅ ಪಾಸ್ಟ್ ಫಾರ್ಮ್ ಆಫ್ ದ ವರ್ಬ್. ಐ ಡಿಡ್ ನಾಟ್ ಹ್ಯಾವ್ ಮೈ ಬ್ರೇಕ್ಫಾಸ್ಟ್. ನಾನು ನನ್ನ ಉಪಹಾರವನ್ನು ಸೇವಿಸಲಿಲ್ಲ ಅಂತ ಹೇಳ್ತೀವಿ. ಡಿಡ್ ನಾಟ್ ಹ್ಯಾವ್. ಸೊ ದಿಸ್ ವಿಲ್ ಟೆಲ್ ದ ಸೆಂಟೆನ್ಸ್ ಇಸ್ ಇನ್ ಸಿಂಪಲ್ ಪಾಸ್ಟ್ ಟೆನ್ಸ್. ಅನ್ನು ಓಪನ್ ದ ಡೋರ್ ಫಾರ್ ದ ಗೆಸ್ಟ್. ಸೊ ಅನ್ನು is a subject, along with that opened. Opened is a verb which is in the past form, opened. Okay, so the sentence is in simple past tense. I paid the bills already. Paid is the verb which is in the past form. Reena was a student of Delhi University. Was. Reena is a subject, along with that was is a verb which is in the past form. Okay, so this is simple past tense. So the simple past tense in English, it is used to represent an action or event that took place in the past. Okay, ಸೊ ಒಂದು ಕ್ರಿಯೆಯು ಅಥವಾ ಘಟನೆಯು ಭೂತಕಾಲದಲ್ಲಿ ಅಥವಾ ಹಿಂದೆ ನಡೆದು ಹೋಗಿದೆ ಅಂತ ಹೇಳುವಾಗ ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ ಅಂತ ಹೇಳ್ತೀವಿ. ಓಕೆ.